ಅವರನ್ನ ಭೇಟಿ ಮಾಡಿದ್ದು ಕಾರ್ಯಕ್ರಮಗಳಲ್ಲಿ ಭೇಟಿ ಮಾಡಿದ್ದೇವ ನಾನು. ಆಮೇಲೆ ಒಂದು ಗುಣಗಾನ ಅನ್ನೋ ಒಂದು ಕಾರ್ಯಕ್ರಮ ನಾವು ನಡ್ಸ್ಕೊಡ್ತಾ ಇದ್ವಿ, ನಾನು ಹೇಮಂತ್ ಆಂಕರ್ಸ್ ಆಗಿದ್ವಿ. ಆ KSL ಸ್ವಾಮಿ ಅವರು, PR ಛಾಯಾ ಅವರು ಅದ್ರಲ್ಲಿ ಜಡ್ಜಸ್ ಆಗಿದ್ರು. ಅಲ್ಲಿ S ಜಾನಕಿ ಅವರ ಒಂದು ಇಡೀ ಒಂದು ಸೀರೀಸ್ ಅನ್ನ ಮಾಡಿದ್ವಿ ನಾವು. ಅದು ತುಂಬಾ ಇಷ್ಟಪಟ್ಟು ಅವರು ಬಂದು ಗೆಸ್ಟ್ ಆಗಿ ಬಂದಿದ್ರು. ನಾವು ತುಂಬಾ ತುಂಬಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅವಾಗ. ಕನ್ನಡದಲ್ಲಿ ಬಹಳ ಸ್ಪಷ್ಟವಾಗಿ ಮಾತನಾಡ್ತಿದ್ರಂತೆ ಅವರು. ಪ್ರತಿ ಬಾರಿ ಯಾರನ್ನಾದ್ರೂ ಭೇಟಿ ಆಗುವಂತ ಸಂದರ್ಭದಲ್ಲಿ ಅವರ ಮೂಲ ತೆಲುಗು, ಆಂಧ್ರದವರಾದ್ರೂ ಕೂಡ. ಹೌದು ಹೌದು. ಅಂದ್ರೆ ನಿಮ್ಮ ಹತ್ರ ಅವ್ರು ಮಾತನಾಡುವ ಸಂದರ್ಭದಲ್ಲಿ ಅವರ ಸ್ವಭಾವ ಹೇಗಿತ್ತು ಅಂತ? ತುಂಬಾ ಸಾಫ್ಟ್ ಸ್ಪೋಕನ್ ಅವರು. ಆಮೇಲೆ ಏನಂತಾರೆ, ಮೃದು ನುಡಿ, ಒಂಥರ ವೆರಿ ಸ್ವೀಟ್ ಆಗಿ ಮಾತಾಡೋರು. ಆಮೇಲೆ ಅವ್ರು ಯಾವ್ದಕ್ಕೂ ಜಾಸ್ತಿ ಒಂಥರ ಮಗು ತರ ಇದ್ರು ಅವರು. ಅವ್ರನ್ನ ಮಾತಾಡ್ಸಿದ್ರೆ ಒಂದ್ ಮಗುನ ಮಾತಾಡ್ಸಂಗೆ ಆ ತರ. ತುಂಬಾ ಇನ್ನೋಸೆಂಟ್ ಅಂಡ್ ತುಂಬಾ ಸ್ವೀಟ್ ಆಗಿ ಮಾತಾಡ್ತಾ ಇದ್ರು. ವೆರಿ ಅವರು ಅಷ್ಟು ಏನಂತಾರೆ, ಅವ್ರ ಪರ್ಸನಾಲಿಟಿಗೆ ತುಂಬಾ ಸ್ವೀಟ್ ಆಗಿದ್ರು. ಬಟ್ ಅವರು ಮಾಡಿರೋ ಕೆಲ್ಸಗಳು, ಆ ಹಾಡುಗಾರಿಕೆಯಲ್ಲಿ ತೋರಿಸಿರುವಂತಹ ತಾಕತ್ತಿದೆಯಲ್ಲ, ಶಕ್ತಿ, ಅದು ಇಟ್ಸ್ ಆಲ್ಮೋಸ್ಟ್ ಇನ್ಹ್ಯೂಮನ್. ಅಷ್ಟು ಮನುಷ್ಯರಿಗೆ ಸಾಧ್ಯನೇ ಇಲ್ಲ ಹಾಡಕ್ಕೆ, ಆತರ ಎಲ್ಲ ಹಾಡ್ಬಿಟ್ಟಿದ್ದಾರೆ. ಅಂದ್ರೆ ನೀವು ಹೇಳಿ 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 ಮೇಡಮ್ ಹೇಳಿ. ಹಾಡುಗಾರರಿಗೆ ಈ ತರ ಹಾಡಕ್ ಸಾಧ್ಯನಾ ಅನ್ನೋ ತರ ಎಲ್ಲ ಹಾಡಿದ್ದಾರೆ. ಅಂದ್ರೆ ನೀವು ಕೂಡ ಗಾಯಕಿ. ಅವರು 50,000ಕ್ಕಿಂತ ಹೆಚ್ಚು ಹಾಡನ್ನ ಹಾಡಿದ್ದಾರೆ. ಅವರ ತರದ ಶಕ್ತಿ, ಅವರಲ್ಲಿರುವಂತಹ ಧ್ವನಿಯಲ್ಲಿರುವಂತಹ ಶಕ್ತಿ ಮುಂದಿನ ಪೀಳಿಗೆಯಲ್ಲಿ ಸಿಗಬಹುದಾ ಅಂತ? ಅಯ್ಯೋ, ಯಾರ ಕೈಲಿ ಸಾಧ್ಯ ಇಲ್ಲ. ಅವ್ರ ತರ ಹಾಡಕ್ ಸಾಧ್ಯನೇ ಇಲ್ಲ. ಅಂದ್ರೆ ಅವರು ಏನಂದ್ರೆ, ಲತಾ ಮಂಗೇಶ್ಕರ್ ಅವರು, ಆಶಾ ಭೋಸ್ಲೆ ಎಲ್ಲಾ ಮಿಕ್ಸ್ ಮಾಡ್ಬಿಟ್ರೆ ಸಿಗತ್ತಲ್ಲ, ಆ ತರದ ಶಕ್ತಿ, ಆ ತರದ ಮಾಧುರ್ಯ, ಅಷ್ಟು ಏನೋ ಫ್ಲೆಕ್ಸಿಬಿಲಿಟಿ ಆಫ್ ದ ವಾಯ್ಸ್, ಅಷ್ಟು ರೇಂಜ್ ಆಫ್ ದ ವಾಯ್ಸ್, ಎಲ್ಲ ಇತ್ತು ಅವ್ರ ವಾಯ್ಸ್ ಅಲ್ಲಿ. ಅವ್ರ ಹಾಡುಗಾರಿಕೆಯಲ್ಲಿ ಎಲ್ಲಾ ಇತ್ತು. ಇದು ಇಲ್ಲ ಅಂತಿಲ್ಲ. ಫಾಸ್ಟ್ ಸಾಂಗ್ ಅಂದ್ರೆ ಫಾಸ್ಟ್ ಸಾಂಗ್, ಸ್ಲೋ ಸಾಂಗ್ ಅಂದ್ರೆ ಸ್ಲೋ ಸಾಂಗ್, ಕ್ಲಾಸಿಕಲ್ ಅಂದ್ರೆ ಕ್ಲಾಸಿಕಲ್, ಹಿಂದೂಸ್ತಾನಿ, ಕರ್ನಾಟಿಕ್, ವೆಸ್ಟರ್ನ್, ಏನ್ ಕೇಳಿದ್ರು ಹಾಡ್ಬಿಡ್ತಾ ಇದ್ರು. ಸಿಕ್ಕಾಪಟ್ಟೆ ಕೆಪಾಸಿಟಿ ಇತ್ತು ಅವ್ರಿಗೆ. ಅದು ನಾರ್ಮಲ್ ಮನುಷ್ಯರಿಗೆ ಅಷ್ಟಿರಲ್ಲ. ಅವ್ರದೊಂಥರ ಬೇರೆ ತರದ ಶಕ್ತಿ ಇತ್ತು ಅವ್ರಿಗೆ ಹಾಡುಗಾರರಾಗಿ. ಮತ್ತೆ ನೀವು ಭೇಟಿಯಾದಂತಹ ನಿಮ್ಮ ಕಾರ್ಯಕ್ರಮದಲ್ಲಿ ಜಡ್ಜ್ ಆಗಿ ಬಂದಿದ್ರು. ಯಾವ ರೀತಿ ಅವರು ನಿಮ್ಗೆಲ್ಲ ರೆಸ್ಪಾಂಡ್ ಮಾಡ್ತಾ ಇದ್ರು? ತುಂಬಾ ಡೌನ್ ಟು ಅರ್ತ್ ಪರ್ಸನ್ ಅನ್ನೋ ತರ, ಅದ್ರ ಜೊತೆಗೆ ಪ್ರೀತಿ ತೋರಿಸುವಂಥದ್ದು, ಆ ರೀತಿ? ತುಂಬಾ ಪ್ರೀತಿ, ತುಂಬಾ ಚೆನ್ನಾಗಿ ಕಾಂಟೆಸ್ಟೆಂಟ್ಸ್ ಜೊತೆ ಮಾತಾಡಿದ್ರು, ತುಂಬಾ ಪ್ರೀತಿಯಿಂದ ಮಾತಾಡಿದ್ರು. ಆಮೇಲೆ ಅವ್ರು ಒಂದೊಂದು ಹಾಡು ಹಾಡ್ದಾಗ್ದು ಅವ್ರಿಗೆ ಬೇರೆ ಏನೇನೋ ನೆನಪಾಗ್ತಾ ಇತ್ತು. ಅಂದ್ರೆ ಆ ರೆಕಾರ್ಡಿಂಗ್ ಮಾಡಿದ ಟೈಮು, ಆ ಒಂದು ಫಿಲಮ್ದು ಇದು ಏನು, ಯಾರ ಜೊತೆ ಹಾಡಿದ್ರು, SP ಸರ್ ಜೊತೆನಾ ಅಥವಾ ಜೇಸುದಾಸ್ ಅವ್ರ ಜೊತೆನಾ, ಅದೆಲ್ಲ ನೆನ್ಪಿಸ್ಕೊಂಡು ಆ ಕತೆ ಎಲ್ಲ ಹೇಳ್ತಾ ಇದ್ರು. ಸೊ ಶಿ ವಾಸ್ ವೆರಿ ನಾಸ್ಟಾಲ್ಜಿಕ್ ಆಲ್ಸೋ. ಮತ್ತೆ ಅವರಿಗೆ ಆರೋಗ್ಯದ ಸಮಸ್ಯೆ ಬಗ್ಗೆ ಎಲ್ಲಾದ್ರೂ ಹೇಳ್ಕೊಂಡಿದ್ರಾ ಈ ಸಂದರ್ಭದಲ್ಲಿ? ಏನಾದ್ರೂ ಮಾತುಕತೆ ಆಗುವಾಗ ನಂಗೆ ಏನಾದ್ರೂ ಆರೋಗ್ಯದ ಸಮಸ್ಯೆ ಇದೆ ಅನ್ನೋ ರೀತಿ? ನನಗ್ ಗೊತ್ತಿಲ್ಲ ಅದ್ರ ಬಗ್ಗೆ. ನಾನ್ ಕೇಳಿರ್ಲಿಲ್ಲ. ಅಂದ್ರೆ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ. ಅಂದ್ರೆ ಸರಿಗಿತ್ತೋ ಇಲ್ವೋ ಅಂತಾನು ಗೊತ್ತಿಲ್ಲ ನಂಗೆ. ನನಗೆ ಏನು ಆ ತರದ್ದೇನು ಸುದ್ದಿ ಬಂದಿರ್ಲಿಲ್ಲ. ಸೊ ಇವತ್ತು ತುಂಬಾ ಶಾಕ್ ಆಯ್ತು ಅವರು ಇಲ್ಲ ಅಂತ ಗೊತ್ತಾದ್ಮೇಲೆ. ಅಂದ್ರೆ ಆ ಕಾಲದಲ್ಲಿ, ಅಂದ್ರೆ 90s ಅಲ್ಲಿ, 1990 ಅಂದ್ರೆ 1960, 70, 80ರ ಕಾಲದಲ್ಲಿ ಕನ್ನಡ ಮತ್ತೆ ಉಳಿದ ಭಾಷೆಗಳಲ್ಲಿ ಹಾಡೋದಂತಂದ್ರೆ ಫೇಮಸ್ ವಿಚಾರ. ಬಟ್ ಇವರು ಇಂಗ್ಲಿಷ್ ಇರ್ಬೋದು, ಜಪಾನೀಸ್, ಫ್ರೆಂಚ್ ಭಾಷೆಯಲ್ಲೂ ಕೂಡ ಹಾಡಿದ್ರಂತೆ. ನೋಡಿ ಅಲ್ವಾ? ನಿಜವಾಗ್ಲೂ ಆಮೇಲೆ ಏನಂದ್ರೆ ಅವರು ಒಂದ್ ಹ್ಯಾಂಡ್ ಕರ್ಚೀಫ್ ಹಿಂಗೆ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಅವ್ರು ಕತ್ತು ಅಲ್ಲಾಡಿಸ್ತಾ ಇರ್ಲಿಲ್ಲ ಬೇಕಾದ್ರೆ. ಹೌದು ಹೌದು. ಹಿಂಗೆ ನಿಂತ್ಕೊಂಡಿರೋರು ಹಾಗೆ ಕತ್ತು ಈ ಕಡೆ ಆ ಕಡೆ ಮುಖಾನು ಅಲ್ಲಾಡಿಸ್ತಾ ಇರ್ಲಿಲ್ಲ. ಕೈ ಏನು ಇಲ್ಲ. ಅವ್ರು ಒಂಥರ ಸ್ಟ್ಯಾಚು ತರ ನಿಂತಿರೋರು. ಎಂಥ ಕಷ್ಟವಾದ ಹಾಡುಗಳೆಲ್ಲ ಹಾಡ್ಬಿಟ್ಟಿದ್ದಾರೆ ಆತರ ನಿಂತು. ದಟ್ ಇಸ್ ಒಂಥರ ಅವ್ರ ಬಗ್ಗೆ ಒಂದು ಇದು ಮಿಸ್ಟ್ರಿ. ಅದ್ ಹೇಗೆ ಆ ತರ ಎಲ್ಲ ಹೇಗ್ ಹಾಡಿದ್ರು ಅವರು ಅಂತ.
ಅಂದ್ರೆ ಈಗ ಒಬ್ರನ್ನ ನೋಡಿದಾಗ ಅವರ ಜೀವನ ಶೈಲಿ ಗೊತ್ತಾಗುತ್ತೆ. ಅಂದ್ರೆ ಈಗ ಒಂದು ಪುಟಾಣಿ ಪುಸ್ತಕ ಹಿಡ್ಕೊಂಡು ಶಿಸ್ತುಬದ್ಧವಾಗಿ ನಿಂತ್ಕೊಂಡು ಅವರು ಹಾಡುಗಳನ್ನ ಹಾಡ್ತಾ ಇದ್ರಲ್ಲ, ಹೌದು. ನಿಜ ಜೀವನದಲ್ಲಿ ಅಂದ್ರೆ ನೀವು ಜಡ್ಜ್ ಆಗಿ ನೋಡಿದಂತಹ ಸಂದರ್ಭದಲ್ಲೂ ಕೂಡ ಅವರು ಶಿಸ್ತುಬದ್ಧ ವ್ಯಕ್ತಿತ್ವವನ್ನ ಹೊಂದಿದ್ರ, ಅಂದ್ರೆ ಇದೇ ರೀತಿ ಇರಬೇಕು, ಇದೇ ರೀತಿ ಮಾಡ್ಬೇಕು ಅನ್ನೋದರ ಏನಾದ್ರೂ ಇತ್ತಾ? ಬೇರೆಯವ್ರಿಗೋಸ್ಕರ ಯಾವತ್ತೂ ಅವ್ರ ಶಿಸ್ತು ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಹೇಳಲಿಲ್ಲ ಅವರು. ಅವ್ರ ತಮ್ಮಗ್ ಮಾತ್ರ ಮಾಡ್ಕೊಂಡ್ರು ಅಷ್ಟೇ. ನಾವು ಶಿ ವಾಸ್ ವೆರಿ ಡಿಸಿಪ್ಲಿನ್ಡ್ ಅಂಡ್ ಎಸ್ಪೆಷಲಿ ಪ್ರೊಫೆಷನಲಿಸಮ್ ಹೆಂಗಿತ್ತು ಅವ್ರಿಗೆ ಅಂದ್ರೆ, ಆ ಏನೇ ರೆಕಾರ್ಡಿಂಗ್ ಇದ್ರು ಐ ಡೋಂಟ್ ಥಿಂಕ್ ಅವ್ರು ಯಾವತ್ತೂ ನಾನು ಇಷ್ಟು 50,000 ಹಾಡ್ ಹಾಡಿದ್ದಾರೆ, ಒಂದ್ರಲ್ಲಾದ್ರೂ ಅವ್ರ ಗಂಟ್ಲು ಕೆಟ್ಟಿರೋದು, ನೆಗಡಿ ಬಂದಿರೋದು, ಕೆಮ್ಮಿರೋದು ಏನು ಗೊತ್ತಾಗಲ್ಲ. ಎಲ್ಲದ್ರಲ್ಲೂ ಅದ್ಭುತವಾಗಿದೆ ಅವ್ರ ಸಿಂಗಿಂಗ್. ಹೌ ಇಸ್ ಇಟ್ ಪಾಸಿಬಲ್? ಅವ್ರಿಗೆ ಬಂದಿರತ್ತಲ್ವಾ ನೆಗಡಿ ಕೆಮ್ಮು ಎಲ್ಲ ಬಂದೇ ಇರುತ್ತೆ ಅಲ್ವಾ ಅವ್ರಿಗೆ. ಆದ್ರೆ ಅದು ರೆಕಾರ್ಡಿಂಗ್ ಅಲ್ಲಿ ಕಾಣಿಸ್ದೇ ಇರೋ ತರ ಹಾಡುವಂತ ಇದಿತ್ತು ಅವ್ರಿಗೆ, ಶಕ್ತಿ ಇತ್ತು, ಆ ಟೆಕ್ನಿಕ್ಸ್ ಇತ್ತು. ಮತ್ತೆ ಗುರುಕಿರಣ್ ಸರ್ ಕೂಡ ಹೇಳ್ತಾ ಇದ್ರು ಒಂದೇ ಟೇಕಲ್ಲಿ ಹಾಡು ಹಾಡ್ತಾ ಇದ್ರಂತೆ ಅಂತ. ಗುರುಕಿರಣ್ ಸರ್ ಕೂಡ ಹೇಳ್ತಾ ಇದ್ರು ಅವಾಗ ಒಂದೇ ಟೇಕಲ್ಲಿ ಹಾಡು ಫಿನಿಶ್ ಮಾಡ್ತಾ ಇದ್ದಂತೆ. ಅಂದ್ರೆ ಈಗಿನ ಕಾಲದಲ್ಲಿ ಅದೆಲ್ಲ ಕಷ್ಟ ಸಾಧ್ಯ, ಬಟ್ ಆ ಕಾಲದಲ್ಲಿ ರೆಕಾರ್ಡಿಂಗ್ ಸ್ಟುಡಿಯೋ ಇರಬಹುದು, ಕಷ್ಟಪಟ್ಟು ಹೇಗೋ ಹೋಗಿ ರೆಕಾರ್ಡ್ ಮಾಡುವಂತದ್ದು, ಆ ಟೈಮಲ್ಲಿ ಒಂದೇ ಟೇಕಲ್ಲಿ ಸಾಂಗ್ ಫಿನಿಶ್ ಮಾಡ್ತಿದ್ರಂತೆ. ತುಂಬಾ ಕಷ್ಟ ಅದು. ನಿಮ್ಗೆ ಇವರ ಒಂದು ಹಾಡುಗಳಲ್ಲಿ ತುಂಬಾ ಇಷ್ಟ ಆಗಿದ್ದು, ನನಗೆ ಮನಸ್ಸಿಗೆ ಹತ್ತಿರ ಆಗಿದ್ದು ಅಂತ ಇದ್ದಾದ ಹಾಡು ಯಾವ್ದಿರಬಹುದು ಮೇಡಮ್ ನಿಮ್ಗೆ? ಅಯ್ಯೋ, ತುಂಬಾ ಹಾಡಿದೆ ಮೇಡಮ್. ಅವ್ರ ಪ್ರತಿ ಒಂದು ಹಾಡುನು ನಮ್ಗೆ ನಮ್ಮ ಜೀವನದಲ್ಲಿ ನಮ್ಮ ಅಂತಾರೆ ನಮ್ಮ ಬಾಲ್ಯ ಇರ್ಬೋದು, ನಮ್ಮ ಕಾಲೇಜ್ ಡೇಸ್ ಇರ್ಬೋದು, ಅವ್ರ ಹಾಡುಗಳನ್ನ ಕೇಳ್ಕೊಂಡೇ ಬೆಳ್ತಿರೋದು ನಾವು ಪ್ರತಿ ಒಂದು ಘಟನೆ ನಮ್ ಜೀವನದಲ್ಲಿ ಆದಾಗ ಅವ್ರ ಹಾಡನ್ನ ನೆನ್ಸ್ಕೊತೀವಿ ನಾವು. ಶಿ ಈಸ್ ದ ಸೌಂಡ್ ಟ್ರ್ಯಾಕ್ ಫಾರ್ ಅಸ್ ಅಲ್ವಾ? ಒಂದ್ ಹಾಡು ಅಂತ ಹೇಳಕ್ಕಾಗಲ್ಲ, ತುಂಬಾ ಹಾಡಿದೆ ಮೇಡಮ್, ತುಂಬಾನೇ ಹಾಡಿದೆ. ಅವ್ರದ್ದು ಒಂದ್ ಹಾಡು ಹೇಳಿ. ಯಾವ್ದು? ಬಾನಲ್ಲು ನೀನೇ ಭೂಮಿಯಲ್ಲು ನೀನೇ ಅದಿದೆ. ಆಮೇಲೆ ನಗು ಎಂದಿದೆ ಮಂಜಿನ ಬಿಂದು ಅದಿದೆ. ನಗುವ ನಯನ ಮಧುರ ಮೌನ ಅದಿದೆ. ಗಾಳಿ ಗೋಪುರ ನಿನ್ನ ಶಾತೀರ ನಾಳೆ ಕಾಣುವ ಸುಖದ ವಿಚಾರ ಗಾಳಿ ಗೋಪುರ. ರಾತ್ರಿ ಎಲ್ಲ ಹಾಡ್ಬೋದು ಮೇಡಮ್ ಅವ್ರ ಹಾಡು ನಾವು. ಹೌದು, ನಿಜವಾಗ್ಲು. ಇಲ್ಲಿ ಇನ್ನೊಂದು ವಿಚಾರ ಗಮನಿಸಬಹುದು, ಆ ಸಿನಿಮಾಕ್ಕಿಂತಲೂ ಕೂಡ ಆ ಹಾಡಿನಿಂದನೇ ಆ ಸಿನಿಮಾಗೆ ಒಂದ್ ರೀತಿ ಸಕ್ಸಸ್ ಕೂಡ ತಂದಿರಬಹುದು ಅಂತಾನೆ ಹೇಳಬಹುದಲ್ಲ ಈ ಸಂದರ್ಭದಲ್ಲಿ, ಆ ಕಾಲದಲ್ಲಿ. ಹೌದು ಹೌದು ಹೌದು, ಎಷ್ಟೋ ಸಲ ಹಂಗಾಗಿದೆ. ಹೌದು ಹೌದು. ಮತ್ತೆ ಬರೀ ನಮ್ಮ ಕನ್ನಡ ಹೇಳಿ ಹೇಳಿ ಮೇಡಮ್ ಹೇಳಿ. ಇಲ್ಲ ಮೇಡಮ್, ಅದೇನೆ ನೀವ್ ಹೇಳಿದ್ ಕರೆಕ್ಟ್. ಎಷ್ಟೋ ಸಲ ಹಾಡಿನಿಂದ ಚಿತ್ರ ಹಿಟ್ ಆಗಿದೆ. ಮತ್ತೆ ಈಗ ಇನ್ನೊಂದು ಅಂದ್ರೆ ಬರೀ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ ಅನ್ಸುತ್ತೆ, ತಮಿಳು ಚಿತ್ರರಂಗ ಕೂಡ ಈಗ ದುಃಖದಲ್ಲಿ ಮುಳುಗಿ ಹೋಗಿದೆ. ಯಾಕಂದ್ರೆ ಇಳೆಯರಾಜ ಒನ್ ಆಫ್ ದ ಲೆಜೆಂಡ್, ಅವರು ಪ್ರತಿಯೊಂದು ಹಾಡನ್ನು ಕೂಡ ಅಯ್ಯೋ 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 ಎಂತೆಂತ ಹಾಡು ಹಾಡಿದ್ದಾರೆ ಮೇಡಮ್ ಅವರು ಇಳೆಯರಾಜ ಸರ್ಗೆ. ಹೌದು ಹೌದು, ಅವರು ಅದು ಕೇಳಿದ್ರೆ ಅಳು ಬರುತ್ತೆ, ಆತರ ಹಾಡಿದ್ದಾರೆ. ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಹೌದು, ಆಕ್ಚುಲಿ ಅದೇ ನಾನು ಹೇಳ್ತಾ ಇದ್ದೆ, ಏನಪ್ಪಾ ಅಂತಂದ್ರೆ ಇಳೆಯರಾಜ ತುಂಬಾ ಪರ್ಫೆಕ್ಷನಿಸ್ಟ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ತಾಳ ಇರಬಹುದು ಅಥವಾ ಲಯ ಇರಬಹುದು, ಪ್ರತಿಯೊಂದು ವಿಚಾರನೂ ಕೂಡ ಅವರಿಗೆ ಓಕೆ, ನನಗೀಗ ಓಕೆ ಫೈನ್ ಚೆನ್ನಾಗಿದೆ ಹಾಡು ಅಂತ ಅನ್ನೋ ತನಕ ಕೂಡ ಅವರು ಪ್ರಾಕ್ಟೀಸ್ ಅನ್ನ ನಿಲ್ಲಿಸ್ತಿರ್ಲಿಲ್ಲಂತೆ. ಅಂಥ ವ್ಯಕ್ತಿ ಎಸ್ ಜಾನಕಿ ಅವರನ್ನೇ ಅತಿ ಹೆಚ್ಚು ಹಾಡುಗಳಲ್ಲಿ ಬಳಸ್ಕೊಂಡಿದ್ದಾರೆ ಅಂತಂದ್ರೆ ಅವರ ಪ್ರಾಮುಖ್ಯತೆ ಅಲ್ಲೇ ಗೊತ್ತಾಗತ್ತಲ್ವಾ ಅಂತ. ಅಯ್ಯೋ ಮೇಡಮ್, ಇಳೆಯರಾಜ ಸರ್ದು ಎಸ್ ಜಾನಕಿ ಅವರ ಜೊತೆ ಎಸ್ ಪಿ ಸರ್ ಕಾಂಬಿನೇಷನ್, ಎಸ್ ಜಾನಕಿ ಅವ್ರ ಜೊತೆ ಜೇಸುದಾಸ್ ಅವ್ರ ಕಾಂಬಿನೇಷನ್ ಇದೆಯಲ್ಲ, ಅದು ಕೇಳಕ್ಕೆ ಒಂದು ಒಂಥರ ಹಬ್ಬ ಆ ಹಾಡುಗಳನ್ನ ಕೇಳಕ್ಕೆ. ಮತ್ತೆ ನೀವು ಕೊನೆಯ ಬಾರಿ ಪ್ರತಿ ಬಾರಿ ಅವರು ಯಾವುದೋ ಒಂದು ಹಾಡನ್ನ ಹಾಡುವಂಥ ಸಂದರ್ಭದಲ್ಲಿ ಈಗಿನ ಕಾಲದಲ್ಲಿ ಒಂದು ಫೋನ್ ಇಟ್ಕೊಳ್ಳುವಂಥದ್ದು ಅಥವಾ ಒಂದು ಬುಕ್ ಹಿಡ್ಕೊಂಡು ಹಾಡುವಂಥದ್ದು ಇದೆ, ಬಟ್ ಅವರು ಪುಟಾಣಿ ಪುಸ್ತಕವನ್ನು ಕ್ಯಾರಿ ಮಾಡ್ತಾ ಇದ್ರು. ನಿಮ್ಗೆ ಲಾಸ್ಟ್ ಟೈಮ್ ಮೀಟ್ ಆದಾಗ ಲಾಸ್ಟ್ ವಿಸಿಟ್ ಅಲ್ಲಿ ಆ ಪುಸ್ತಕ ಅವರು ಕ್ಯಾರಿ ಮಾಡ್ತಾ ಇದ್ರೆ ಎಲ್ಲಿಗೆ ಹೋಗುವಾಗ್ಲೂ ಕೂಡ? ಅವ್ರು ಯಾವಾಗ್ಲೂ ಆ ಚಿಕ್ಕ ಪುಸ್ತಕ ಇಟ್ಕೊಂಡಿರೋರು, ಯಾವಾಗ್ಲೂ ಅದೊಂದು ಖರ್ಚೀಫು ಆಮೇಲೆ ಪುಸ್ತಕ
ಅಂದ್ರೆ ನೀವು ಯಾವಾಗಾದ್ರೂ ಕೇಳಿದ್ರೆ ಈ ಪುಸ್ತಕದಲ್ಲಿ ಎಷ್ಟು ಹಾಡುಗಳಿವೆ, ಈ ಪುಸ್ತಕದಲ್ಲಿ ಪುಟಾಣಿ ಪುಸ್ತಕದಲ್ಲಿ ಇಲ್ಲ. ಕಾಣುತ್ತೆ ಅಷ್ಟು ಕ್ಲಿಯರ್ ಆಗಿ ಅಂತ? 50,000 ಹಾಡಂತೂ ಇಡಕ್ ಸಾಧ್ಯ ಇಲ್ಲ. ಹ್ಮ್ ಬಟ್ ಅವ್ರಿಗೆ ಚಿಕ್ಕ ಪುಸ್ತಕ ಇಟ್ಕೊಳಕ್ ಇಷ್ಟ ಅನ್ಸುತ್ತೆ, ಎಲ್ಲ ಅದ್ರಲ್ಲಿ ಬರ್ಕೊಳ್ಳೋರು. ಹೌದು 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 ಹೌದು. ನಿಮಗೆ ನಿಮ್ಮ ಜೀವನದಲ್ಲಿ ಆ್ಯಕ್ಚುಲಿ ಪ್ರತಿಯೊಬ್ಬ ಗಾಯಕಿಯರಿಗೂ ಕೂಡ ತಮ್ಮದೇ ಆದಂತಹ ಹಾಟ್ ಫೇವ್ರೆಟ್ ಇದ್ದೇ ಇರ್ತಾರೆ, ಇಂಥವರೇ ನನ್ನ ರೋಲ್ ಮಾಡೆಲ್, ಐಡಲ್ ಅಂತ. ಸೊ ಇವರ ಒಂದು ಅಂಶ ನೀವು ನಿಮ್ಮ ಜೀವನದಲ್ಲಿ ಅಡಾಪ್ಟ್ ಮಾಡಿದ್ದೀರಾ ಅಂತಂದ್ರೆ ಅದು ಯಾವುದು ಇರಬಹುದು ಅಂತ? ಅದೇನಂದ್ರೆ ಯಾವ್ದಾದ್ರೂ ಒಂದು ಕಟ್ಟದ ಕೆಲ್ಸ ಇದೆ ಅಂದ್ರೆ ಅದನ್ನ ಮಾಡಕ್ಕಾಗಲ್ಲ ಅಂತ ಅನ್ಕೋಬಾರ್ದು, ಆಗತ್ತೆ ಅನ್ಕೋಬೇಕು. ಅದು ಅವರು ತುಂಬಾ ಇನ್ಸ್ಪೈರಿಂಗ್ ಆತ್ರ. ಅವ್ರು ಯಾವ್ದೋ ಒಂದು ಇಂಟರ್ವ್ಯೂ ನಲ್ಲಿ ಹೇಳಿದ್ರು, ನೋಡಿ ಈ ಸಂಗತಿ ನಮ್ಗೆ ಮ್ಯೂಸಿಕ್ ಡೈರೆಕ್ಟರ್ ಏನೋ ಕೊಡ್ತಾರೆ ಹಾಡು, ಅದ್ರಲ್ಲಿ ಒಂದ್ ಸಂಗತಿ ಇರುತ್ತೆ, ಅದ್ರಲ್ಲಿ ಹಾಡೋಕ್ ಕಷ್ಟ ಇರ್ಬಹುದು, ಒಂದ್ಸಲ ಪ್ರಾಕ್ಟೀಸ್ ಮಾಡಿದ್ರೆ ಬರಲ್ಲ, 10 ಸಲ ಮಾಡಿದ್ರೆ ಬರಲ್ಲ, 10,000 ಸಲ ಮಾಡಿದ್ರೆ ಬಂದೇ ಬರುತ್ತದು ಅಂತ ಅಂದಿದ್ರು ಅವರು ಪ್ರತಿ ಯಾವ್ದೋ ಒಂದು ಸರ್ತಿನೂ ಕೂಡ. ಇಂಟರ್ವ್ಯೂ. ಹೇಳಿ ಹೇಳಿ ಹೇಳಿ. ಅಲ್ಲ ಅದೇ ಅದೊಂದು ಒಂಥರ ಎಷ್ಟು ದೊಡ್ಡ ಅಡ್ವೈಸ್ ಅದು ಅಲ್ವಾ. ಹೌದು. ಯಾವ್ದನ್ನು ಮಾಡಕ್ ಸಾಧ್ಯ ಇಲ್ಲ ಅನ್ಕೋಬಾರ್ದು. ಅವ್ರದ್ದು ಒಂದು ಇದ್ರ ಜೊತೆ ನಾದಸ್ವರದ ಜೊತೆ ಒಂದ್ ಹಾಡಿದೆ, ಅದು ಒಂಥರ ಅದು ಸಿಕ್ಕಾಪಟ್ಟೆ ಕಷ್ಟ ಹಾಡು, ಅದು ಹಾಡಕ್ಕೆ ಸಾಧ್ಯ ಇಲ್ಲ ಆತರ ಇದೆ ಆ ಹಾಡು. ಬಟ್ ಅವ್ರು ಹಾಡಿದಾರೆ ಅದನ್ನ ಪ್ರಾಕ್ಟೀಸ್ ಮಾಡಿ ಹಾಡಿದ್ದಾರೆ. ಮತ್ತೆ ಇದ್ರಲ್ಲಿ ಕನ್ನಡದಲ್ಲೂ ಅಷ್ಟೇ ವೈದಿ ಅವ್ರ ಮ್ಯೂಸಿಕ್ ಅಲ್ಲಿ ಎರಡೆರಡು ಒಂದೊಂದು ಲೈನ್ಗೆ ಒಂದೊಂದು ರಾಗ ಚೇಂಜ್ ಆಗುತ್ತೆ, ಆ ತರದ ಹಾಡು. ಎಂತೆಂತ ಹಾಡುಗಳು ಹಾಡಿದಾರೆ ಮೇಡಮ್ ಅವರು, ತುಂಬಾ ಕಷ್ಟವಾದ ಹಾಡುಗಳು. ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಒಂದು ಕಾನ್ಫಿಡೆನ್ಸ್, ಅವರು ಯಜಾನ್ಕಿ ಅವ್ರಿಗೆ ಕೊಟ್ರೆ ಅವ್ರು ಹಾಡೇ ಹಾಡ್ತಾರೆ ಅಂತ. ಮೇಡಮ್ ಪ್ರತಿಯೊಂದು ಸರ್ತಿನೂ ಕೂಡ ಈಗ ನೀವು ಹೇಳಿದ್ರಿ ಅಂಥದ್ದೊಂದು ವಿಚಾರನ ನಾನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಅಂತ. ಈಗ ನಿಮ್ಮ ರೋಲ್ ಮಾಡೆಲ್ ಕಣ್ಮುಂದೆ ಇದ್ದ ತಕ್ಷಣ ನೀವು ಒಂದು ಕೇಳ್ತೀರಾ ಮೇಡಮ್, ನಿಮ್ಮ ಲೈಫ್ನ ಸಕ್ಸಸ್ ಏನಿರುತ್ತೆ, ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಕೊಳ್ತೀರಾ? ಯಾವಾಗಾದ್ರೂ ನೀವು ಕೇಳಿದ್ದೀರಾ ಭೇಟಿ ಸಂದರ್ಭದಲ್ಲಿ ಅವ್ರ ಹತ್ರ? ಕೇಳಿದ್ವಿ ನಾವು. ಅಂದ್ರೆ ನೀವ್ ಯಾವ ತರ ಒಂದು ಹಾಡನ್ನ ಅಷ್ಟು ಚೆನ್ನಾಗಿ ಹೆಂಗ್ ಹಾಡ್ತೀರಾ ಅಂತ. ಏನಿಲ್ಲ, ನನ್ ಕೈ ನಾನ್ ಹಾಡೋದೇ ಇಲ್ಲ, ನನ್ ಕೈ ದೇವ್ರು ಹಾಡ್ಸೋದು ಅಂತಿದ್ರು ಅವ್ರು. ತುಂಬಾ ಹಂಬಲ್ ಅವರು, ಒಂಚೂರು ಅಹಂಕಾರ ಗರ್ವ ಏನು ಇರ್ಲಿಲ್ಲ ಅವ್ರಿಗೆ, ಹುಟ್ಟು ಮಗು ತರ. ಅಂದ್ರೆ 20 ಭಾಷೆಗಳಲ್ಲಿ ಹಾಡಿದ್ದಾರೆ. ಅವರ ಊರು ಆಂಧ್ರ ಪ್ರದೇಶ, ತೆಲುಗು ಅವರ ಮಾತೃಭಾಷೆ, ತಮಿಳಲ್ಲೂ ಕೂಡ ಹೆಚ್ಚು ಹಾಡಿದವರು. ಕನ್ನಡದ ಸ್ಪಷ್ಟತೆ ಯಾವ ರೀತಿ ಇತ್ತು ಅಂತ ನಿಮ್ಗೆ ಅನಿಸ್ತಾ ಇತ್ತಾ, ಅಯ್ಯೋ ಇವರು ಬೇರೆ ರಾಜ್ಯದವರಪ್ಪ ಅಂತ ಅನ್ನೋ ರೀತಿ? ಇಲ್ಲ, SP ಸರ್ದು ಅವ್ರದ್ದು ಆತರ ಅನ್ಸ್ತಾನೆ ಇರ್ಲಿಲ್ಲ ನಮ್ಗೆ, ನಮ್ಮ ಕನ್ನಡದವರೇ ಹಾಡ್ದಂಗಿದ್ದು. ಈಗ ಲಾಸ್ಟ್ ಟೈಮು ಆಶಾ ಭೋಸ್ಲೆ ಅವರು ಕೂಡ ನಮ್ಮನ್ನ ಅಗಲಿದ್ರು. ಈಗ ಅದಾಗಿ ಜಾಸ್ತಿ ತಿಂಗಳೇನು ಆಗಿಲ್ಲ. ಈಗ ಎಸ್ ಜಾನಕಿ ಅವರು ನಿಜವಾಗ್ಲೂ ಸಂಗೀತ ಲೋಕಕ್ಕೆ ದ ಬಿಗ್ಗೆಸ್ಟ್ ಲಾಸ್ ಅಂತ ಹೇಳ್ಬೋದು. ಹೌದು. ಥ್ಯಾಂಕ್ ಯು MD ಪಲ್ಲವಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.